ನೀವು ಯಾವ ಟೈಮಲ್ಲಿ ಕೊನೆನೆಲ್ಲ ಹಾರ್ವೆಸ್ಟ್ ಮಾಡ್ತೀರಿ? ಡಿಸೆಂಬರಲ್ಲಿ ಕೊನೆ ಕೊಯ್ದು ಒಂದೇ ಕೊಯ್ಲು ಮಾಡ್ತೀವಿ. ನಿಮಗೆ ಕಂಪಲ್ಸರಿ ಚಾಲಿಗೆ ಏನಂದ್ರೆ ಅದಕ್ಕೆ ತುಂಬ ಬಿಸಿಲು ತುಂಬ ಇರಬೇಕು. ಎಷ್ಟನೇ ವರ್ಷದಿಂದ ನಿಮ್ಮ ತೋಟಗಳಲ್ಲಿ ಇಳುವರಿ ಪ್ರಾರಂಭ ಆಗಿದೆ? ಎಕರೆಗೆ 18ರಿಂದ 20 ಕ್ವಿಂಟಾಲ್. 500 ರೂಪಾಯಿ ನಾವು ಖರ್ಚು ಮಾಡಿ ಮಿನಿಮಮ್ 500 ರೂಪಾಯಿ ಆದರೂ ಅದರಿಂದ ಪ್ರಾಫಿಟ್ ಮಾಡ್ತಾ ಇದ್ದೀವಿ. ಈ ಮಾರ್ಕೆಟಿಂಗ್ ಮಾಡೋಕ್ಕೆ ನೀವು ಯಾವ ವಿಧಾನ ಕಂಡುಕೊಂಡಿದ್ದೀರಿ? ಕೆಲಸದವ್ರ ಸಮಸ್ಯೆ ಅಂತೂ ತುಂಬ ಗಮನಿಸಿರ್ತೀವಿ ನಾವು. ನೀವು ಹೇಗೆ ಇದಕ್ಕೆ ಪರಿಹಾರ ಕಂಡುಕೊಂಡಿದ್ದೀರಿ? ನಿಮಗೆ ಕಲಿಯೋ ಬಯಕೆ ಇದೆ, ಬೆಳೆಯೋ ಹಸಿವಿದೆ, ಜೊತೆಗೆ ಸರಿಯಾದ ಮಾರ್ಗದರ್ಶಕರಿದ್ದಾರೆ ಅಂತಾದರೆ ನೀವು ಉನ್ನತ ಮಟ್ಟಕ್ಕೆ ಏರೋ ಪ್ರಯತ್ನವನ್ನು ಯಾವತ್ತೂ ನಿಲ್ಲಿಸಬೇಡಿ. ಈಗ ಸಾಮಾನ್ಯವಾಗಿ ಎಲ್ಲರೂ ಒಬ್ಬೊಬ್ರದ್ದು ಒಂದೊಂದು ತಿಂಗಳಲ್ಲಿ ಈಗ ಕೊನೆ ಕಟಾವಿಗೆ ಬರುತ್ತೆ. ನೀವು ಯಾವ ಟೈಮಲ್ಲಿ ಕೊನೆನೆಲ್ಲ ಹಾರ್ವೆಸ್ಟ್ ಮಾಡ್ತೀರಿ? ಈಗ ಇಷ್ಟು ಏರಿಯಾ ಇದ್ದಾಗ ನೀವು ಎಲ್ಲದನ್ನು ನೀವೇ ಪ್ರೊಸೆಸ್ ಮಾಡ್ತೀರೋ ಅಥವಾ ಈಗ ಕೇಣಿಯವರೆಲ್ಲ ಬರ್ತಾರೆ ವಹಿಸ್ಕೊಳ್ಳೋರು ಅಂಥವರಿಗೆ ಕೊಡ್ತೀರೋ? ಹೇಗೆ ಪ್ರೊಸೆಸ್ ಮಾಡ್ತೀರಿ ಇದನ್ನು? ಈ ಪ್ರೊಸೆಸ್ ಸಾಮಾನ್ಯ ನಾವು ಯಾರಿಗೂ ಬೇರೆಯವ್ರಿಗೆ ಕೊಡಲ್ಲ. ಅಂದರೆ ಬೆಳೆನ ನಾವೇ ಇದನ್ನು ಕಟ್ ಮಾಡಿ ಇದು ಮಾಡ್ತೀವಿ. ಯಾಕಂದರೆ ಒಂದು ಆದಾಯನೂ ಬರುತ್ತೆ, ನಮ್ಗೆ ರೇಟ್ ಬಂದಾಗ ಪ್ರೈಸ್ ಮಾಡ್ಬೋದು. ಮತ್ತು ಕಟಿಂಗ್ ಮಾಡಿ ನಾವು ಒಂದೇ ಅಂದರೆ ಇವಾಗ 2-3 ಕಟಿಂಗ್ ಮಾಡ್ತಾರೆ. ಇಲ್ಲಿ ನಮ್ಮಲ್ಲಿ ಆ ಥರ ಇರೋಲ್ಲ. ಯಾಕಂದರೆ ನಾವೀಗ ಅದನ್ನು ಪದ್ಧತಿನೇ ಹಂಗೆ ಅಂದರೆ ಮಾಡ್ಕೊಂಡಿದ್ದೀವಿ. ಈಗ ಮಳೆ ಇದೆಲ್ಲ ಜಾಸ್ತಿ ಇದು ಪ್ರಾಬ್ಲಮ್ ಇರೋದ್ರಿಂದ ಡಿಸೆಂಬರಿಗೆ ಸ್ಟಾರ್ಟ್ ಮಾಡ್ತೀವಿ. ಡಿಸೆಂಬರಲ್ಲಿ ಕೊನೆ ಕೊಯ್ದು ಒಂದೇ ಕೊಯ್ಲು ಮಾಡ್ತೀವಿ. ಅದರಲ್ಲಿ ಒಂದು ಸ್ವಲ್ಪ ಲೇಟ್ ಆದರೆ 40-60 ಬರುತ್ತೆ, ಕೆಂಪು 40 ಬರುತ್ತೆ, ಹಿಂಗೆ. ಇಲ್ಲ ಸ್ವಲ್ಪ ಲೇಟ್ ಆಗ್ತಿದ್ದಂಗೆ 60-40 ಹೋಗುತ್ತೆ. ಓವರಾಲ್ ಅಂದರೆ ಇಷ್ಟನ್ನು ಮಾಡಿದ್ರೆ ಅದನ್ನು ಎಷ್ಟು ಮಾಡ್ಬೋದು ಅನ್ನೋದು ಒಂದು ತಿಂಗಳಲ್ಲಿ ಮುಗೀತದೆ. ಅಂದರೆ ನಾವು ಕೊಯ್ಲು ಸ್ಟಾರ್ಟ್ ಮಾಡಿದ್ಮೇಲೆ, ಯಾಕಂದರೆ ಒಂದೇ ಸತಿ ಎಲ್ಲ ಕೊಯ್ಲು ಮಾಡಿ ಅದನ್ನು ಮಾಡೋಕ್ಕಾಗಲ್ಲ. ಯಾಕಂದರೆ ಒಣಗಿಸ್ಬೇಕು, ಜಾಗ ಬೇಕು, ಎಲ್ಲ ಇರ್ತದೆ. ಸೊ ನಾವೀಗ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಒಣಸೋದಕ್ಕಾಗ್ಬೋದು ಅಥವಾ ಬೇಯಿಸೋದಕ್ಕಾಗ್ಬೋದು ಹೊಸ ಶೆಡ್ಗಳು ಮಾಡಿಕೊಂಡು ಈಗ ಅದನ್ನು ಮಿಷನರಿಗಳಲ್ಲಿ ಎಷ್ಟು ಮಿಷನರಿಗಳ ಸಾಧ್ಯ ಅಷ್ಟು ಮಾಡ್ತಾಯಿದ್ದೀವಿ. ಮತ್ತು ಇದು ಎಲ್ಲ ಆದಮೇಲೆ ಮಾರ್ಕೆಟಿಗೆ ಒಳ್ಳೆ ಗುಣಮಟ್ಟದ ಕಳಿಸ್ಬೇಕಲ್ಲ. ಸೊ ಇಲ್ಲೇನಾಗ್ತದೆ, ನೀವು ಬೇಯಿಸಿದ ಅಡಿಕೆ ಕೂಡ ಅದು ಕಲರ್ ಆಗ್ಬೋದು ಅಥವಾ ಅದನ್ನು ಬೇಯಿಸಿದ ಇದಾಗ್ಬೋದು, ಒಣಸೋದಾಗ್ಬೋದು. ಆಮೇಲೆ ಅದು ಒಣಗಿಸೋ ಜಾಗ ಇರ್ಬೋದು, ಮಣ್ಣಾಗದೆ ಧೂಳಾಗದೆ ಆ ಥರ ಮಾಡೋ ಹಂಗೆ ಮಾಡ್ಕೊಂಡಿರ್ತೀವಿ. ಇನ್ನು ಚಾಲಿಗೆ ನಿಮಗೆ ಕಂಪಲ್ಸರಿ ಚಾಲಿಗೆ ಏನಂದರೆ ಅದಕ್ಕೆ ತುಂಬ ಬಿಸಿಲು ತುಂಬ ಇರಬೇಕು. ಅರ್ಧ ನೆರಳಲ್ಲಿ ಒಣಗೋದು ಅಥವಾ ಆ ಥರದ್ದೆಲ್ಲ ಆದರೆ ಅದ್ರ ಕ್ವಾಲಿಟಿ ಬರೋಲ್ಲ. ನೀವು ಇಡೀ ಕೊನೆಗಳಿಟ್ಟು ಒಣಸಿದ್ರೆ ಒಳಗಡೆ ಅದರಲ್ಲಿ ಬಿಸಿಲು ಹೋಗದೆ ಇರೋದ್ರಿಂದ ಒಳಗಡೆ ಬೂಸ್ಟ್ ಬಂದಂಗಾಗಿ ಕ್ವಾಲಿಟಿ ಬರೋಲ್ಲ. ಸೊ ಅದನ್ನು ಬಡಿದ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಜಾಗ ಇಟ್ಕೊಂಡು ಮೇಲ್ಗಡೆ ಬಿಸಿಲಲ್ಲಿ ಒಣಗೋ ಅಂಥದ್ದು ಆ ಥರದ್ದು ಮಾಡ್ಕೊಂಡಿದ್ದೀನಿ. ಸೊ ಪ್ರೋಸೆಸಿಂಗು ಇದು ಇಷ್ಟೆಲ್ಲ ಆದಮೇಲೆ ಪ್ರೋಸೆಸಿಂಗ್ 100% ಒಳ್ಳೆಯದೇ ಕೊಡಬೇಕು. ಯಾಕಂದರೆ ಕ್ವಾಲಿಟಿ ಎಲ್ಲರೂ ನೋಡ್ತಾರೆ. ಸೊ ಕ್ವಾಲಿಟಿಗೆ ಏನು ಜಾಗ ಬೇಕೋ, ಏರಿಯಾ ಬೇಕೋ, ಹೆಂಗೆ ಬೇಯಿಸಬೇಕು ಇದನ್ನೆಲ್ಲ ಮಾಡಿಕೊಂಡು ಹೊಸ ಮಿಷನರಿಗಳು ಯೂಸ್ ಮಾಡ್ಕೊಂಡು ನಾನೇ ಸ್ವಂತ ಮಾಡ್ತಾಯಿದ್ದೀನಿ. ನೀವೀಗ ನಿಮ್ಮ ಈ ಸುದೀರ್ಘ ಜರ್ನಿಲಿ ಹಂತವಾಗಿ ತೋಟಗಳನ್ನು ಮಾಡ್ಕೊತ ಬಂದಿದ್ದೀರಿ. ನಿಮ್ಮ ಅನುಭವದಲ್ಲಿರೋ ಹಾಗೆ ಎಷ್ಟನೇ ವರ್ಷದಿಂದ ನಿಮ್ಮ ತೋಟಗಳಲ್ಲಿ ಇಳುವರಿ ಪ್ರಾರಂಭ ಆಗಿದೆ? ಇವಾಗ ಅಡಿಕೆ ತೋಟ ಹಚ್ಚಿ 4ನೇ ವರ್ಷಕ್ಕೆ ಅಡಿಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಆವಾಗ ನಿಮಗೆ ಒಂದು 10% ಇರುತ್ತೆ 4ನೇ ವರ್ಷದಿಂದ. ಇವಾಗ ವರ್ಷ ಜಾಸ್ತಿ ಆಗ್ತಾ ಹೋಗಬೇಕು. ಮತ್ತು ತುಂಬ ಹೆವಿಯಾಗಿ ಇಳುವರಿ ತೆಗಿಯೋ ಕಾನ್ಸೆಪ್ಟು ಒಂದು 10 ವರ್ಷದವರೆಗೂ ಅದು ಏನು ನ್ಯಾಚುರಲಾಗಿ ಬರುತ್ತೆ, ನಾವೇನು ಫೀಡ್ ಕೊಡ್ತೀವೋ ಅಷ್ಟು ಬರ್ತಾ ಇರಬೇಕು. 10 ವರ್ಷದ ಮೇಲೆ ಅದ್ರ ನಿಜವಾದ ಇದು ಸ್ಟಾರ್ಟ್ ಆಗ್ತದೆ. 10 ವರ್ಷದ ಇದಕ್ಕೆ 10 ವರ್ಷದ ಗಿಡದಿಂದ ನೀವು ಸ್ಟಾರ್ಟ್ ಮಾಡಿದ್ರೆ ಎಕರೆಗೆ 18ರಿಂದ 20 ಕ್ವಿಂಟಾಲ್ ಅಡಿಕೆನ ತೆಗಿಬೋದು. ಅಂದರೆ ಬಿಡಿಸಿ ಒಣಸಿರೋ ಅಡಿಕೆನ. ಇದರಲ್ಲಿ ಚಾಲಿನೂ ಬರುತ್ತೆ, ಕೆಂಪು ಬರುತ್ತೆ, ಎರಡೂ ಮಿಕ್ಸ್ ಆಗಿ. ಸೊ ಒಂದು 18ರಿಂದ 20 ಕ್ವಿಂಟಾಲ್ ಅಡಿಕೆನ ಆರಾಮಾಗಿ ಈ ಕ್ಲೈಮೇಟಲ್ಲಿ ಆರಾಮಾಗಿ ತೆಗಿ. ಈಗ 1 ಎಕರೆ 10ರಿಂದ 15 ವರ್ಷದ ತೋಟ ನಿಮ್ಮ ಈ ವಿಧಾನದಲ್ಲಿ ಬೆಳೆದ್ರೆ ನಾವು ವರ್ಷಕ್ಕೆ ಸರಾಸರಿ ಎಷ್ಟು ಇಳುವರಿನ ಎಕ್ಸ್ಪೆಕ್ಟ್ ಮಾಡ್ಬೋದು? ಈಗ ಹಸಿ ಅಡಿಕೆ ಆಗಿರ್ಬೋದು ಅಥವಾ ಕೆಂಪು ಅಡಿಕೆ ಚಾಲಿ ಮಾಡೋದಾದರೆ ನಿಮ್ಮ ವಿಧಾನದಲ್ಲಿ ನಾವು ಎಷ್ಟು ಇಳುವರಿನ ಎಕ್ಸ್ಪೆಕ್ಟ್ ಮಾಡ್ಬೋದು? ಇವಾಗ ನೀವೇ ಗೊತ್ತಾಗುತ್ತೆ ನಿಮಗೆ, ನಾನು ಅಂದಾಜಾಗುತ್ತೆ. ಇವಾಗ 1 ಎಕರೆ ತೋಟ ಅಂದರೆ ಒಂದು 460 ಗಿಡ ನಮ್ಮ ತೋಟದಲ್ಲಿರೋದು. ಈಗ ನಾವು ಮಿನಿಮಮ್ ಒಂದು ಗಿಡದಲ್ಲಿ 50-55 kgವರೆಗೆ ಅಡಿಕೆ ತೆಗಿತೀವಿ. ಇವಾಗ ಅಂದರೆ ಹಸಿ ಅಡಿಕೆನೇ. ಇವಾಗ ಒಂದು 30-35 kgನೇ ಬಂದರು, ಕಮ್ಮಿ ಅಂದ್ರೆ 35 kg ಬಂದರು. ಇವತ್ತಿಗೆ ಈ 35ರಿಂದ 40 kg ಮಿನಿಮಮ್ ಬರುತ್ತೆ. 35 kgನೇ ತೊಗೊಳ್ರಿ. 35ಕ್ಕೆ ನಿಮ್ಗೆ ಇವತ್ತಿನ ರೇಟಲ್ಲಿ ಒಂದು 6,000 ಮಿನಿಮಮ್ ಬೇಡ, 60 ರೂಪಾಯಿ kg. ಈಗ ನಿಮ್ಗೆ ಹಂಗಂದ್ರೆ 600 ಹೆಚ್ಚು ಕಮ್ಮಿ ಒಂದು ಮರಕ್ಕೆ 2,000 ರೂಪಾಯಿ ಸಿಗ್ತದೆ. ನೀವು 2,000 ರೂಪಾಯಿ ಒಂದು ಮರಕ್ಕೆ ಅಡಿಕೆ ಸಿಕ್ಕಿದ್ರೆ ನಿಮಗೆ ಇವಾಗ ಒಂದು 450 ಗಿಡ ಅಂದರೆ ಎಷ್ಟಾಗುತ್ತೆ ನೀವೇ ಲೆಕ್ಕ ಹಾಕಿ. ಸುಮಾರು 8ರಿಂದ 9 ಲಕ್ಷ ರೂಪಾಯಿ ಹಸಿ ಅಡಿಕೆ ಸಿಗ್ತಾಯಿದೆ. ರೇಟ್ ತೇಜಿ ಆಗ್ಬೋದು, ಕಮ್ಮಿ ಆಗ್ಬೋದು. ಇವತ್ತು ಹಾಗೇ ಕೊಟ್ಟರೆ ಅದರಲ್ಲಿ ನೀವು ಈಗ 7-8 ಲಕ್ಷ ರೂಪಾಯಿಗೆ ಒಂದು ಎಕರೆಯಲ್ಲಿ ಅಥವಾ ಆದಾಯ ಬಂದರೆ ನೀವು ಖರ್ಚನ್ನು 2 ಲಕ್ಷನೇ ಖರ್ಚು ಮಾಡಿ
ಅದಕ್ಕೆ 2 ಲಕ್ಷನೇ ಎಲ್ಲ ಟೋಟಲಿ 2 ಲಕ್ಷ ಖರ್ಚು ಮಾಡಿದ್ರು ಕೂಡ ಇವತ್ತಿನ ಪ್ರೈಸಲ್ಲಿ ಒಂದು 4ರಿಂದ 5 ಲಕ್ಷ ರೂಪಾಯಿ, 4 ಲಕ್ಷ ರೂಪಾಯಿ ಅಂತ 5 ಲಕ್ಷ ರೂಪಾಯಿ ಮಿನಿಮಮ್ ಲಾಭ ಮಾಡ್ಬೋದು ಅದರಲ್ಲಿ ಅಗ್ರಿಕಲ್ಚರ್ ಈ ನಾನು ತೋಟದಲ್ಲಿ. ಸೊ ಹಾಗಾಗಿ ಇದು ನಿಮ್ಗೇನಂತ ಏನು ಸಮಸ್ಯೆ ಅನಿಸಲ್ಲ, ಖರ್ಚು ಜಾಸ್ತಿ ಅನಿಸಲ್ಲ. ತುಂಬ ಜನ ಅಂದರೆ ಇಳುವರಿ ಬರೋದು ಕಮ್ಮಿ ಆದರೆ ಈಗ ಮರಕ್ಕೆ 5-6 ಕೆ ಜಿ 10 ಕೆ ಜಿ ಬಂದರೆ ಅವ್ನ ಖರ್ಚು ಜಾಸ್ತಿ ಆಗುತ್ತೆ. ಸೊ ಆವಾಗ ಆಟೋಮೆಟಿಕ್ಲಿ ನಿಮಗೆ ಅದು ಅವನಿಗೆ ಲಾಸು ಅಥವಾ ಅಲ್ಲಿಗಲ್ಲಿ ಈಕ್ವಲ್ ಅಂತಾನೆ. ಸೊ ಯಾವಾಗ ಈಕ್ವಲ್ ಆಗುತ್ತೆ ಆವಾಗ ಖರ್ಚು 100 ರೂಪಾಯಿ ಖರ್ಚು ಮಾಡಿ 100 ರೂಪಾಯಿ ತಗೊಳ್ತಾ ಇದ್ದೀನಿ ಅಂದರೆ ಅರ್ಥ ಇಲ್ಲ ಅವನು ಹೇಳ್ತಾರೆ. ಬಟ್ ನಮ್ಮಲ್ಲಿ ಹಾಗಾಗ್ತಾ ಇಲ್ಲ. ಈಗ 100 ರೂಪಾಯಿ ನಾವು ಖರ್ಚು ಮಾಡಿ ಮಿನಿಮಮ್ 500 ರೂಪಾಯಿ ಆದರೂ ಅದರಿಂದ ಪ್ರಾಫಿಟ್ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ನನ್ನ ಅಗ್ರಿಕಲ್ಚರಲ್ಲಿ ನನಗೆ ಇದು ಲಾಭ ಅನಿಸ್ತದೆ. ನೀವೀಗ ಇಷ್ಟೆಲ್ಲ ಬೆಳೆದಿರೋದನ್ನು ಈ ಮಾರ್ಕೆಟಿಂಗ್ ಮಾಡೋಕ್ಕೆ ನೀವು ಯಾವ ವಿಧಾನ ಕಂಡುಕೊಂಡಿದ್ದೀರಿ? ಈಗ ಇಲ್ಲಿಗೆ ಬಂದೆಲ್ಲ ಒಯ್ಯೋರೆಲ್ಲ ಇರ್ತಾರೆ, ಅವರಿಗೆ ಕೊಡ್ತಿರೋ ಅಥವಾ ನೀವೇ ಸ್ವತಃ ಮಂಡಿಗೆ ಹಾಕಿ ವ್ಯಾಪಾರ ಮಾಡ್ತಿರೋ, ಹೇಗೆ ಯಾವ ಥರ ಸಿಸ್ಟಮ್ ಮಾಡ್ಕೊಂಡಿದ್ದೀರಿ? ಅಲ್ಲ, ಇವಾಗ ಏನಾಗುತ್ತೆ, ತುಂಬ ನಾವು ಇಳುವರಿ ಜಾಸ್ತಿ ಅಥವಾ ಅಡಿಕೆ ರೇಟು ದುಡ್ಡು ಎಲ್ಲ ಜಾಸ್ತಿ ಬಂದಾಗ ನಾವು ಮನೆಯಲ್ಲೇ ಕೊಟ್ಟರೆ ಅದಕ್ಕೆ ಇವಾಗ ಎಲ್ಲರೂ ನಿಮ್ಗೆ ಫೋನ್ಪೇ ಮಾಡಿ ಅಂತಾರೆ ಅಥವಾ ಅಕೌಂಟ್ ಥ್ರೂ ಕಳಿಸಿ ಅಂತಾರೆ. ಆಮೇಲೆ ನಮಗೆ ಅಗ್ರಿಕಲ್ಚರು ಇನ್ಕಮ್ ಟ್ಯಾಕ್ಸ್ ಇಲ್ಲದೇ ಇರೋದ್ರಿಂದ ಸೊ ನಾವು ಮಂಡಿಗೆ ಹಾಕಿ ನಮ್ಗೆ ಬಿಲ್ಲೆಲ್ಲ ಬಂದರೆ ನಾವು ಬ್ಯಾಂಕಲ್ಲಿ ಅಥವಾ ನಮ್ಮ ಆದಾಯ ಇಟ್ಕೊಳ್ಳೋದಕ್ಕಾಗ್ಬೋದು ಅಥವಾ ಏನಾದರೂ ಪರ್ಚೇಸ್ ಮಾಡೋಕ್ಕಾಗ್ಬೋದು. ಇದೆಲ್ಲ ಒಂಥರ ಆರಾಮಲ್ವಾ. ಅದಕ್ಕೆ ಆದಷ್ಟು ಆಮೇಲೆ ಅಲ್ಲೂ ಕೂಡ ಇದನ್ನು ನಾವು ಯಾವತ್ತು ತೊಗೊಂಡೋಗು ಮಾರ್ಬೋದು, ಅಂದರೆ ಅಲ್ಲಿ ಇಟ್ಟರು. ಆಮೇಲೆ ಅದರಲ್ಲೂ ಕೂಡ ನಮಗೆ ಇದು ಹಣ ಬೇಕು ಅಂದರೆ 0% ಅಲ್ಲೂ ಕೂಡ ದುಡ್ಡು ಕೊಡ್ತಾರೆ ಈಗ ನಮ್ಮ ಇಟ್ಟಿದ್ದ ಮಾಲಿಗೆ. ಸೊ ಈ ಮನೇಲಿ ಇಟ್ಟು ಅಥವಾ ಇಲ್ಲೇನೋ ಪ್ರಾಬ್ಲಮ್ಮು ಕಳ್ಳತನ ಅದಕ್ಕೆ ಆಗೋದಕ್ಕಿಂತ ಸೇಫ್ ಸೈಡು ಅಲ್ಲೇ ಇಟ್ಕೊಂಡು ಮತ್ತು ಈ ಬಿಲ್ಗಳು ಎಲ್ಲ ಅಕೌಂಟ್ ಥ್ರೂ ಬರೋದ್ರಿಂದ ನಮಗೂ ಒಂದು ಆದಾಯ ತೋರಿಸ್ದಂಗೂ ಆಯಿತು. ಆಮೇಲೆ ಯಾರಿಗಾದರೂ ಕಳಿಸುವಾಗ ಅಥವಾ ಯಾರಿಗೂ ಡೈರೆಕ್ಟ್ ಕೊಡೋಕ್ಕೆ ಅನುಕೂಲ ಆಗ್ತದೆ. ಇನ್ನು ಕೆಲವೇ ಸಣ್ಣ ಪುಟ್ಟ ಸ್ವಲ್ಪ ಅಡಿಕೆ ಈ ಲೇಬರ್ಗಳಿಗೆ ಕೊಡೋಕ್ಕೆ ಅಥವಾ ಏನಾದರೂ ಆ ಥರದ್ದು ಏನಾದರೂ ಇದ್ದು ಅರ್ಜೆಂಟ್ ಇದ್ದು ಅಥವಾ ಆ ಥರದ್ದಿದ್ದರೆ ಸ್ವಲ್ಪ ಏನಾದರೂ ಇಲ್ಲಿ ಮನೆ ಹತ್ರ ಕೊಡ್ತೀವಿ ಅಷ್ಟೇ. ಅಂದರೆ ಬೇಕು ಅಂದರೆ ಒಳ್ಳೆ ಪ್ರೈಸ್ ಸಿಕ್ಕಾಗ. 20 ಎಕರೆ ಅಡಿಕೆ ತೋಟ ಮೇಂಟೈನ್ ಮಾಡೋದು ಅಂದರೆ ಈಗಿನ ಕಾಲದಲ್ಲೇನು ಸಾಮಾನ್ಯದ ಕೆಲಸ ಅಲ್ಲ. ಕೆಲಸದವ್ರ ಸಮಸ್ಯೆ ಅಂತೂ ತುಂಬ ಗಮನಿಸಿರ್ತೀವಿ ನಾವು. ನೀವು ಹೇಗೆ ಇದಕ್ಕೆ ಪರಿಹಾರ ಕಂಡುಕೊಂಡಿದ್ದೀರಿ? ಇವಾಗ ನಮಗೆ ಮೇಜರ್ ಸಮಸ್ಯೆ ಲೇಬರ್ ಸಮಸ್ಯೆ ಆಗೋದು ಹೆಂಗಂದರೆ, ನಮಗೆ ಕಾಂಪಿಟೇಷನ್ ಇರೋರು ಈಗ ಮನೆ ಕಟ್ಟೋರು ಆ ಥರದವರು ನಮ್ಮ ಲೇಬರ್ಗಳು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವೀಗ ಒಂದು 500 ರೂಪಾಯಿ ಕೊಡ್ತೀವಿ ಅಂದರೆ ಅವ್ನು 800 ರೂಪಾಯಿ ಕೊಡ್ತೀವಿ ಅಂತಾರೆ. ಸೊ ಅಲ್ಲಿಗೆ ಹೋಗೋ ಸಾಧ್ಯತೆ ಜಾಸ್ತಿ ಇರ್ತದೆ. ಈಗ ನಾವೇನು ಮಾಡಿದ್ದೀವಿ ಅಂದರೆ, ಇವಾಗ ಆದಾಯ ಜಾಸ್ತಿ ಮಾಡ್ಕೊಂಡಾಗ ಇನ್ಕಮ್ ನಮ್ಮ ಹತ್ರ ಜಾಸ್ತಿ ಆದರೆ ನಾವು ಅವರಿಗೆ ಸ್ವಲ್ಪ ಲೇಬರ್ ಚಾರ್ಜ್ ಕೊಟ್ಟರು ಕೂಡ ನಮಗೆ ಆದಾಯ ಬರಬೇಕು. ಇವಾಗ ನಾವು ಅವನ ಹತ್ರ 500 ರೂಪಾಯಿ ಕೊಟ್ಟು ನಾವು ಅವನ ಹತ್ರ ಕೆಲಸ ಮಾಡಿಸಿದಾಗ ನಮಗೆ ಅವನಿಂದ ಅಟ್ಲೀಸ್ಟ್ ಒಂದು 1000 ರೂಪಾಯಿ ಆದರೂ ಸಿಗಬೇಕು. ಸೊ ಈ ಅಗ್ರಿಕಲ್ಚರು ಪ್ರಾಫಿಟ್ ಜಾಸ್ತಿ ಆದಾಗ ಅಂದರೆ ಇನ್ಕಮ್ ಜಾಸ್ತಿ ಆಗ್ತಾಯಿದ್ರೆ ನಾವು ಅಲ್ಲೂ ಕೂಡ ಯೋಚನೆ ಮಾಡ್ತೀವಿ. ಅವನಿಗೆ 500 ರೂಪಾಯಿ ಕೊಟ್ಟಾಗ ನಾವು 1000 ರೂಪಾಯಿ ಬರೋದಾದ್ರೆ ಅವನಿಗೆ ಯಾಕೆ 500 ರೂಪಾಯಿ ಕೊಡಬಾರ್ದು ಅಂತ. ನಾವು ಆ ಥರದ್ದನ್ನು ಇಳುವರಿ ಜಾಸ್ತಿ ತೆಗೆದಾಗ ಅಲ್ಲಿ ಕಾಂಪಿಟೇಷನ್ ಇದ್ದಾಗ ಇವಾಗ ಬೇರೆಯವನು ಅವ್ನು ಅಲ್ಲಿ ಹೋಗಿ ನಾವು ಊಟ ಕೊಡ್ತೀವಿ, ಕಾಫಿ ಕೊಡ್ತೀವಿ, ತಿಂಡಿ ಕೊಡ್ತೀವಿ. ಬಟ್ ಅವ್ನು ಪೇಟೆಗೆ ಹೋಗಿ ಅಲ್ಲೆಲ್ಲೋ ಕೆಲಸ ಮಾಡ್ಬೇಕು. ಅವನೇನಂತಾನೆ ಊರಲ್ಲೇ ಇಲ್ಲೇ ಮಾಡ್ಬೋದಲ್ಲ ಈ ಸಂಬಳ ಕೊಟ್ಟರೆ ಅಂತ. ಓವರಾಲ್ ಇದೇನಪ್ಪ ಅಂದರೆ, ನಾವು ಯಾವಾಗ ಪ್ರಾಫಿಟ್ ನಮ್ಮ ಹತ್ರ ಜಾಸ್ತಿ ಆಗ್ತದೋ ಆವಾಗ ಲೇಬರ್ಗಳು ನಮಗೂ ಅವ್ರು ಕಾಂಪಿಟೇಷನ್ ಆದಾಗ ನಮ್ಮ ಹತ್ರನೇ ಜಾಸ್ತಿ ಬರ್ತಾರೆ ಮತ್ತು ಇಲ್ಲಿ ಕೆಲಸ ಮಾಡೋದಕ್ಕೆ. ಇನ್ನೊಂದೇನೆಂದರೆ, ಇನ್ನೂ ಶಾರ್ಟೇಜ್ ಇದೆ ಅಂದರೆ, ನನ್ನ ಹತ್ರ ಈಗ ಹೊರಗಡೆ ಈಗ ಬೇರೆ ರಾಜ್ಯದಲ್ಲಿ ಅಲ್ಲಿ ಕೆಲಸಗಳಿಲ್ಲ, ಅಲ್ಲಿ ಸ್ವಲ್ಪ ಕಷ್ಟದಲ್ಲಿರೋರು ಇದ್ದಾರೆ, ಜನಸಂಖ್ಯೆ ಜಾಸ್ತಿ ಇರೋ ಕಡೆ ಇಲ್ಲಿ ನಮ್ಮಲ್ಲಿ ಕೆಲಸ ಮಾಡಿರೋರು ಅಲ್ಲಿ ಮಾಡ್ತಾರೆ. ಸೊ ಅಂಥವ್ರಿಗೆ ಇಲ್ಲಿ ಮನೆ ಮಾಡಿ ಅವರಿಗೆ ಸ್ಕೂಲಿನ ವಿದ್ಯಾಭ್ಯಾಸಕ್ಕೆ ಎಲ್ಲ ಮಾಡಿ ಈಗ ನನ್ನ ಹತ್ರ 7-8 ವರ್ಷದಿಂದ ಬೇರೆ ರಾಜ್ಯದವ್ರು ಇದ್ದಾರೆ. ಈಗ ಹೊರಗಡೆಯಿಂದ ಬಂದವರು ಇಲ್ಲೇ ಇದ್ದಾರೆ. ಇಲ್ಲಿ ಅವರೇ ಈಗ ಒಂದು 2-3 ಫ್ಯಾಮಿಲಿಗಳು ಇಟ್ಕೊಂಡಿದ್ದೀನಿ. ಅವ್ರು ವರ್ಷ ಪೂರ್ತಿ ಇಲ್ಲೇ ಕೆಲಸ ಮಾಡ್ತಾರೆ. ಆಮೇಲೆ ನಾವು ಇಷ್ಟು ದಿನ ಲೇಬರಿಗೆ ಏನಂತೇಳಿ ಅವತ್ತು ಕೆಲಸ ಹುಡುಕ್ಬೇಕಾಗಿತ್ತು. ಈಗ ಹಾಗೆಲ್ಲ ನಮ್ಮದೇನು ಕೆಲಸ ಇದೆ ನೋಡಿ ಅದರ ಹತ್ರ ಲೇಬರ್ ಹತ್ರ ಮಾಡಿಸ್ಕೊಬೋದು. ಹಾಗಾಗಿ ನನಗೇನು ಅಂಥ ಸಮಸ್ಯೆ ಅನ್ನಿಸ್ತಾ ಇಲ್ಲ. ಬಟ್ ಪ್ರಾಫಿಟ್ ಜಾಸ್ತಿ ತೆಗೆಯೋದ್ರಿಂದ, ಇನ್ಕಮ್ ಜಾಸ್ತಿ ಬರೋಕ್ಕಿಡೋದ್ರಿಂದ ಅದ್ರಲ್ಲಿ ಸ್ವಲ್ಪ ಕೊಡಬೇಕಾಗತ್ತೆ ಎಲ್ಲರಿಗೂ. ಕೊಟ್ಟು ಉಳಿದಿರೋದು ನಮ್ಗೆ ಆಗ್ತದೆ, ಏನು ತೊಂದರೆ ಅನಿಸಲ್ಲ ನನ್ನ ಪ್ರಕಾರ. ಇಷ್ಟೆಲ್ಲ ಶ್ರದ್ಧೆಯಿಂದ ನೀವು ಇಷ್ಟು ವರ್ಷ ಕೃಷಿಲಿ ತೊಡಗಿಸ್ಕೊಂಡಿದ್ದೀರಿ. ನಿಮ್ಮ ಈ ಕೃಷಿಯನ್ನು ಗುರುತಿಸಿ ಪ್ರಶಸ್ತಿಗಳು, ಸನ್ಮಾನಗಳು ನಿಮ್ಮನ್ನು ಹುಡ್ಕೊಂಡು ಬಂದಿರ್ತವೆ ಅಂತ ನಾನು ಅನ್ಕೊತೀನಿ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡ್ಬೋದಾ? ಬರೀ ಅಡಿಕೆಗೆ ಒಂದೇ ಅಂತಲ್ಲ, ಅಂದರೆ ನನ್ನ ಪ್ರಶಸ್ತಿಗಳು. ಬಟ್ ನನ್ನದೇನೆಂದರೆ ಎಲ್ಲ ಸಮಗ್ರ ತೋಟಗಾರಿಕೆ ಕೃಷಿ ಎಲ್ಲ ಮಾಡ್ತಾ ಬಂದಿದ್ದೆ. ಸೊ ಇವಾಗ ಪಾಲಿ ಹೌಸ್ ಮಾಡಿದ್ದೀನಿ, ಅದರಲ್ಲಿ ಹೂಗಳು ಮಾಡ್ಕೊಂಡಿದ್ದೀನಿ, ಭತ್ತ ಮಾಡ್ತೀನಿ, ಶುಂಠಿ ಮಾಡ್ತೀನಿ, ತರಕಾರಿಗಳು ಮಾಡ್ತೀನಿ, ಮೆಣಸು ಮಾಡ್ತೀನಿ, ಜೇನು ಕೃಷಿ ಮಾಡ್ತೀನಿ, ಇದು ಅಡಿಕೆ ಜೊತೆಗೆ. ಸೊ ಇವೆಲ್ಲ ಮಾಡಿ ಇದರಲ್ಲೂ ಎಲ್ಲದರಲ್ಲೂ ನೋಡಿರೋದ್ರಿಂದ ಮತ್ತು ಸ್ಥಳೀಯ ಏನು ಕೃಷಿ ತೋಟಗಾರಿಕೆ ಇಲಾಖೆಯರಾಗ್ಬೋದು ಅಥವಾ
ವಿಜ್ಞಾನಿಗಳ ಶಿವಮೊಗ್ಗದವರು ಆಗ್ಬೋದು, ಇದನ್ನೆಲ್ಲ ಒಂದು ನಾನು ಕೃಷಿ ಮೇಳಕ್ಕೆ ಈ ಥರದ್ದು ಈ ತಳಿಗಳನ್ನೆಲ್ಲ ಕಳಿಸೋದು, ಅಲ್ಲಿ ಅವರೆಲ್ಲ ನೋಡಿ ನಮ್ಮನ್ನು ಗುರುತಿಸಿದ್ರು. ಇದರಲ್ಲಿ ಒಂದು 16 ರಾಜ್ಯ ಪ್ರಶಸ್ತಿ ಕೊಟ್ಟರು, ಶ್ರೇಷ್ಠ ಕೃಷಿಕ ಅಂತೇಳಿ. ಅದಾದಮೇಲೆ ಕೃಷಿ ವಿಶ್ವವಿದ್ಯಾನಿಲಯದ ಶಿವಮೊಗ್ಗದಲ್ಲಿ ಅಲ್ಲಿ ಒಂದು ಅವಾರ್ಡ್ ಕೊಟ್ಟರು. ಆಮೇಲೆ ಇದು ರಾಜ್ಯೋತ್ಸವ ಪ್ರಶಸ್ತಿಗಳು ತಾಲೂಕು ಮಟ್ಟದಲ್ಲಿ ಆ ಥರದ್ರಲ್ಲೆಲ್ಲ ಅದ್ರಲ್ಲಿ ಕೊಟ್ಟರು, ಕನ್ನಡ ರಾಜ್ಯೋತ್ಸವದಲ್ಲಿ ಇದ್ರಲ್ಲಿ ಕೊಟ್ಟರು. ಆಮೇಲೆ ಇವಾಗ ರೀಸೆಂಟಾಗಿ ಇದು ವಿಜಯ ಕರ್ನಾಟಕದವರು ಸೂಪರ್ ಸ್ಟಾರ್ ಅಂತ ಒಂದು ಅವಾರ್ಡನ್ನು ಇದು ಮಾಡಿದರು ಹೋದ ವರ್ಷ. ಬಟ್ ಅದೇ ಎಲ್ಲ ಈ ಕೃಷಿಗಳು ನೋಡಿ, ಅಂದರೆ ನಾವೇನೋ ಯಾವುದೇ ಒಂದು ಇದರಲ್ಲಿ ಇದೆಲ್ಲ ಅವರೇ ಸರ್ಕಾರ ಅಥವಾ ಇದನ್ನೆಲ್ಲ ನೋಡಿಬಿಟ್ಟು ನಮ್ಮ ಕೃಷಿನ ಇದನ್ನೆಲ್ಲ ನೋಡಿಕೊಂಡು ಒಂದು ಒಳ್ಳೊಳ್ಳೆ ಗುರುತಿಸಿದ್ದಾರೆ. ನಮಗೆ ಇಷ್ಟೊತ್ತು ಸಮಯ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಇವತ್ತು ನನಗಂತೂ ಒಳ್ಳೆ ಇನ್ಫಾರ್ಮೇಷನ್ ಸಿಕ್ತು ಅಡಿಕೆ ಕೃಷಿ ಬಗ್ಗೆ, ಹಾಗೆ ನಮ್ಮ ವೀಕ್ಷಕರಿಗೂ ಸಹ ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ನಂಬ್ತೀನಿ. ಈಗ ನಿಮ್ಮಿಂದ ಈಗ ಇನ್ಸ್ಪೈರ್ ಆಗಿ ಹೊಸದಾಗಿ ತೋಟ ಮಾಡಬೇಕು ಅನ್ನೋ ಯುವಕರಿಗೆ ಅಥವಾ ರೈತರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಲ್ಲ, ಇವಾಗ ಅಡಿಕೆ ತೋಟನೂ ಎಲ್ಲ ಕೃಷಿನೂ ಮಾಡಬೇಕು, ಬಟ್ ಅಡಿಕೆ ತೋಟನೇ ಮಾಡಿದ್ರೆ ಅಥವಾ ಮಾಡ್ಬೋದು ಅಂತ ಏನಂದರೆ, ಇವಾಗ ಅಡಿಕೆಗಾಗೇ ಕಾನ್ಸೆಪ್ಟ್ ಇಟ್ಕೊಂಬೇಡಿ. ಅಡಿಕೆಯಲ್ಲಿ ಶೇಡಲ್ಲಿ ಬೆಳೆಯುವಂಥ ತುಂಬ ಇದೆ. ಕಾಫಿ ಬೆಳಿಬೋದು, ಪೆಪ್ಪರ್ ಬೆಳಿಬೋದು. ಒಂದು ಪಕ್ಷ ಅಡಿಕೆ ರೇಟ್ ಕಮ್ಮಿ ಆದರೂ ಕೂಡ ನೀವು ಅದರಲ್ಲಿ ಬೆಳೆಯುವಂಥ ಅವಕಾಶಗಳು ತುಂಬ ಇದೆ ಅಡಿಕೆಯಲ್ಲಿ. ಸೊ ಹಾಗಾಗಿ ಅಡಿಕೆಗೆ ನೀವು ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ ಅನಿಸುತ್ತೆ. ಬಟ್ ಕರೆಕ್ಟಾಗಿ ಯೋಚನೆ ಮಾಡಿ ಹೇಗೆ ಮಾಡಬೇಕು ಅಂತ ಮಾಡಬೇಕಾಗುತ್ತೆ. ಅವ್ರಿಗೆ ಯಾವ ಥರ ಪ್ಲೇಸ್ ನೋಡಿಕೊಂಡು, ನೀರು ನೋಡಿಕೊಂಡು, ಕೆಲವ್ರಿಗೆ ನೀರು ಕಮ್ಮಿ ಇಟ್ಕೊಂಡು ಜಾಸ್ತಿ ಮಾಡೋಕ್ಕೆ ಹೋಗ್ತಾರೆ, ಆ ಥರದ್ದೆಲ್ಲ ಅವಶ್ಯಕತೆ ಇರಲ್ಲ. ಸೊ ಅದನ್ನು ನೋಡಿಕೊಂಡು ಕೃಷಿ ಮಾಡೋದು ನನ್ನ ಪ್ರಕಾರ ತುಂಬ ಒಳ್ಳೆಯದು. ಈಗ ನಮಗೆ ಈ ತಳಿದೇ ಸಸಿ ಬೇಕು, ಬೆಸ್ಟ್ ಸಸಿನೇ ಬೇಕು ಅಂದರೆ ನೀವೇನಾದರೂ ಈ ಸಸಿ ಮಾಡಿಕೊಡ್ತೀರಾ? ಈಗ ಮಾರ್ಕೆಟಲ್ಲಂತೂ 100 ನರ್ಸರಿಗಳಿದೆ, 100 ತಳಿಗಳಿದೆ. ನಿಮ್ಮ ತಳಿಗೂ ಮಾರ್ಕೆಟಲ್ಲಿ ಸಿಗೋ ಆ ನರ್ಸರಿಗಳ ಸಸಿಗೂ ಏನು ಡಿಫ್ರೆನ್ಸ್ ಇದೆ? ಎಷ್ಟು ರೇಟಿಗೆ ಈಗ ನೀವು ಕೊಡ್ತಾ ಇದ್ದೀರಿ ಈ ಸಸಿಗಳನ್ನೆಲ್ಲ? ಇವಾಗ ನೀವು ನಮ್ಮ ತೋಟ ನೋಡ್ತಾ ಇದ್ದೀರಿ. ಈಗ ನಾನು 100 ವರ್ಷದ ಹಳೆ ತೋಟನೂ ಇದೆ ಅಜ್ಜರ್ದು, 20 ವರ್ಷದ್ದು, 30 ವರ್ಷದ್ದು, 35 ವರ್ಷದ್ದು, ಇವು ರೀಸೆಂಟಾಗೂ ತೋಟಗಳ ಮಾಡಿದ್ದೀನಿ ಇಲ್ಲಿ. ಸೊ ಈಗ ನಾನು ಪ್ರಾಕ್ಟಿಕಲ್ಲಾಗಿ ಎಲ್ಲ ಅಂದರೆ ಆ ತಳಿಗಳನ್ನು ಆಯ್ಕೆ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಷ್ಟರಲ್ಲಿ ಆ ತಳಿ ಹಾಕಿದರೆ ಈಗ ಬರ್ತಾಯಿದೆ ಹೇಗೆ ಅಂತ ಹೇಳ್ತಾ ಇದ್ದೀನಿ. ಬಟ್ ಕೆಲವ್ರು ಏನಾಗುತ್ತೆ, 7-8 ವರ್ಷ ಈಗ ಗಿಡ ಹಚ್ಚಿ ಎಲ್ಲ ಆಮೇಲೆ ಹೋಗಿ ಅವ್ರು ನೋಡ್ಬೇಕು ಫಸಲನ್ನು. ಆಮೇಲೆ ಅದರಲ್ಲಿ ಏನು ಫಾಲ್ಟ್ ಆಗಿದೆ, ಅಡಿಕೆ ಸೀಡ್ಸ್ ಗೊತ್ತಾಗಿ ಇದು ತಳಿ ಸರಿ ಇಲ್ಲ ಅಂದರೆ ಇಳುವರಿ ಕಮ್ಮಿ ಆಗೇ ಆಗ್ತದೆ. ಸೊ ನಾವೇನು ಮಾಡಿದ್ವಿ ಅಂದರೆ, ಒಬ್ಬ ರೈತ ಬಂದರೆ ಪ್ರಾಕ್ಟಿಕಲ್ಲಾಗಿ ಅಥವಾ ಅವನೇನು ತೋಟದಲ್ಲಿ ಯಾವ ವಯಸ್ಸಿಗೆ ಏನೇನು ಬರುತ್ತೆ ಎಲ್ಲದನ್ನೂ ಇಲ್ಲಿಟ್ಟಿದ್ದೀವಿ. ಇನ್ನೊಂದೇನೆಂದರೆ ತಳಿಗಳನ್ನು ಆಯ್ಕೆ ಮಾಡೋದು ಇರ್ತದೆ. ನಾವು ಈ ತಳಿಗಳನ್ನು ಆಯ್ಕೆ ಮಾಡಿ ನಿಮ್ಗೆ ಆಗಲೇ ಹೇಳ್ದಂಗೆ ಹೇಗೆ ಆಯ್ಕೆ ಮಾಡ್ಬೋದು ಬೀಜನ ಅಂತ ಹೇಳಿದ್ದೀವಿ. ಬೀಜನ ಆಯ್ಕೆ ಮಾಡಿದ ಮೇಲೆ ಗಿಡ ನಾವು ಈಗ ಯಾರಾದರೂ ಗಿಡ ಬೇಕು ಅಂದ್ರೆ ಮಾತ್ರ ನಾನು ಮಾಡಿಕೊಡ್ತೀನಿ. ಇವಾಗ ಏನಾಗುತ್ತೆ ಅಂದರೆ, ನಾನು ಇದನ್ನು ಉದ್ಯೋಗವಾಗಿ ಮಾಡಲ್ಲ. ಉದ್ಯೋಗವಾಗಿ ಮಾಡಿದ್ರೆ, ಈಗ ನರ್ಸರಿಗಳು ಮಾಡಿದ್ರೆ ಅದು ಅದೇ ಥರ ಆಗುತ್ತೆ. ಅವಾಗ ನಮ್ಮ ಮೇಲೆ ನಂಬಿಕೆನೂ ಬರೋಲ್ಲ ರೈತರಿಗೆ. ನಾವೇನಂದರೆ, ರೈತರಿಗೆ ಬೇಕು, ನಿಜವಾದ ಆಸಕ್ತಿ ಇದೆ, ಅವ್ನು ಒಳ್ಳೆ ಇಳುವರಿ ತೆಗಿಬೇಕು ಅಥವಾ ಅನ್ನೋ ಅವನಿಗೆ ಕಾನ್ಸೆಪ್ಟ್ ಇದ್ದು ಅವ್ನು ಮಾಡೋರಾದರೆ, ಇಲ್ಲ ಒಂದು ಬೀಜನ ಬೇಕಾದ್ರೆ ಕೊಡ್ತೀವಿ, ಇಲ್ಲ ಗಿಡ ಮಾಡಿಕೊಡ್ತೀನಿ. ಇದನ್ನು ಬೀಜನ ಗಿಡ ಎರಡೂ ಮಾಡೋದಕ್ಕೂ ಆ ತಳಿಗಳನ್ನು ಆಯ್ಕೆ ಮಾಡಿಕೊಡ್ತೀವಿ. ಅದನ್ನು ಇನ್ನೊಂದೇನೆಂದರೆ, ಯಾರಿಗಾದರೂ ಆ ಸೀಸನಲ್ಲಿ ಇವಾಗ ಒಂದು ಬೀಜ ಅಂತ ಇಟ್ಕೊಳ್ಳಿ. ಈಗ ಸಾಮಾನ್ಯವಾಗಿ ನರ್ಸರಿಗಳವರು ನೀವು ಜೂನಲ್ಲಿ ಗಿಡ ಕೊಟ್ಬಿಡ್ತಾರೆ, ದೊಡ್ಡ ಗಿಡನೇ. ಆ್ಯಕ್ಚುಲಿ ಅವರು ಮಾಡೋದು ಜೂನಲ್ಲಿ, ನಾವು ಈಗ ಡಿಸೆಂಬರಲ್ಲಿ ಚಳಿ ಬಿದ್ದು ಮಾಗಿ ಹಣ್ಣಾದ ಮೇಲೆ ಸೀಡ್ಸ್ ತೆಗಿಬೇಕು. ಅವ್ರು ಮೊದಲೇ ಕೊಡ್ತಾ ಇದ್ದಾರೆ ಅಂದರೆ ಆ ಗಿಡನ, ಅಂದರೆ ಅವ್ರು ಆಗಸ್ಟ್ ಸೆಪ್ಟೆಂಬರಿಗೆ ಅದನ್ನು ಹಣ್ಣಾಗಿರೋದನ್ನು ಕೊಯ್ಕೊಂಬಂದು, ಇಲ್ಲ ಇವಾಗೂ ಬೇರೆ ಈಗ ಬಯಲುಸೀಮೆಯಲ್ಲಿ ಹಣ್ಣಾಗಿರುತ್ತಂದು ಮಲೆನಾಡಲ್ಲಿ ನರ್ಸರಿ ಮಾಡೋರು ಇದ್ದಾರೆ ಬೇಕಾದಷ್ಟು ಜನ. ಯಾಕಂದರೆ ಅಲ್ಲಿ ಬೇಗ ಹಣ್ಣಾಗುತ್ತೆ, ಅದನ್ನು ತಂದು ಇಲ್ಲಿ ಹಾಕಿದರೆ ಅವ್ರು ಮೊಳಕೆ ಬಂದು ಆಗಸ್ಟಿಗೆ ಗಿಡ ಕೊಟ್ಬಿಡ್ತಾರೆ ಜೂನಿಗೆ. ಆ್ಯಕ್ಚುಲಿ ಹಂಗೆ ಬರೋಲ್ಲ. ಯಾವ ಥರ ಗಿಡ ಮಾಡಿದರೂ ಕೂಡ ಆಗಸ್ಟ್ ಸೆಪ್ಟೆಂಬರಲ್ಲಿ ಅವ್ನು ಗಿಡ ತಯಾರು ಮಾಡ್ಬೋದು. ಅಂದರೆ ಅದನ್ನು ಅದನ್ನು ಆ ವರ್ಷದ ಜೂನ್ ತಿಂಗಳಲ್ಲಿ ಹಚ್ಬೋದು ಬೇಕಂದರೆ. ಯಾಕಂದರೆ ಸ್ವಲ್ಪ ಅಡಿಕೆ ಗಿಡ ಹಚ್ಚುವಾಗ ಜೂನ್ ತಿಂಗಳು ಫಸ್ಟ್ ತುಂಬ ಒಳ್ಳೆಯದು. ಯಾಕಂದರೆ ಅದು ಆ ಕ್ಲೈಮೇಟ್ ಆಗಿರ್ತದೆ. ಅದು ನಾವು ಹೊರಗಡೆಯಿಂದ ಆಲ್ರೆಡಿ ಶೇಡ್ ನೆಟ್ಟಲ್ಲಿ 1 ವರ್ಷ ಶೇಡ್ ನೆಟ್ಟಲ್ಲಿ ಬೆಳೆಸ್ಬೇಕಾಗತ್ತೆ. ಯಾಕಂದರೆ ಅದಕ್ಕೆ ನೆರಳು ಬೇಕಾಗುತ್ತೆ. ಆ ಟೈಮಲ್ಲಿ ನೆರಳು ಬೇಕಾಗಿ ತೆಗೆದ್ಮೇಲೆ ಅದು ಆ ಮಳೆಗಾಲ ಜೂನ್ ಸ್ಟಾರ್ಟ್ ಆದಾಗ ಸ್ವಲ್ಪ ಕ್ಲೈಮೇಟ್ ಮೋಡ ಥರ ಇರುತ್ತೆ, ಅದು ಅಲ್ಲಿ ಸೆಟ್ ಆಗುತ್ತೆ. ಅಲ್ಲಿ ನಾವು ಆವಾಗ ಏನು ಶೇಡ್ ಹಾಕಿರಲ್ಲ. ಸೊ ನನ್ನ ಪ್ರಕಾರ ಜೂನ್ ಫಸ್ಟಲ್ಲಿ ಗಿಡ ಹಚ್ಚಿದರೆ ಅದು ಕರೆಕ್ಟು. ಇಲ್ಲ ನೀವು ಏನಾಗುತ್ತೆ, ನಮಗೆ ಮುಂಚೆ ಹಚ್ಚಿದರೆ
ಆ ಗ್ರೋತ್ ಬರಲ್ಲ. ಮತ್ತು ಅದೇನಾದರೂ ಸ್ವಲ್ಪ ವೀಕ್ನೆಸ್ ಆಯಿತು ಅಂದರೆ ಮತ್ತು ಅದು 1 ವರ್ಷ ಪಿಕಪ್ ತಗೊಳುತ್ತೆ. ನಾನಲ್ಲ ಟೋಟಲಿ 4 ವರ್ಷಕ್ಕೆ ಅಡಿಕೆಗೆ ಹಿಂಗಾರ ಬರಬೇಕು, ಇದು ಬರಬೇಕು ಅಂದರೆ ಇವೆಲ್ಲ ಅಳವಡಿಸ್ಕೊಳ್ಬೇಕು. ಈಗ ಒಂದು ಬೀಜ ಆಗ್ಬೋದು, ಗಿಡ ಆಗ್ಬೋದು, ಗಿಡದ ಪ್ಯಾಕೆಟ್ಗಳು ಅಷ್ಟೇ. ಕೆಲವ್ರು ಮಾರ್ಕೆಟಲ್ಲಿ ನೀವು 1 kg 2 kg ಮಣ್ಣಲ್ಲೇ ಬೆಳೆಸ್ತಾರೆ. ಆ್ಯಕ್ಚುಲಿ ಅದು ಇಕ್ಕಟ್ಟಾಗಿರುತ್ತೆ. ಅದಕ್ಕೆ ಮಿನಿಮಮ್ 3 kg ಮಣ್ಣಾದರೂ ಬೇಕು ಒಂದು ಗಿಡ 1 ವರ್ಷಕ್ಕೆ ಅದರೊಳಗಡೆ ಗ್ರೋತ್ ಆಗೋದಕ್ಕೆ. ಸೊ ರೂಟ್ ಎಲ್ಲ ಚೆನ್ನಾಗಿ ಬಂದು ಚೆನ್ನಾಗಿರುತ್ತೆ. ಆಮೇಲೆ ರೂಟ್ ಹೊರಗಡೆ ದಾಟಬಾರ್ದು. ಪ್ಯಾಕೆಟಿಂದ ಹೊರಗಡೆ ದಾಟುವಾಗ ನೀವು ಮಣ್ಣಲ್ಲಿ ಹಚ್ಬಿಟ್ರೆ ಅದೇ ರೂಟ್ ಕಂಟಿನ್ಯೂ ಆಗುತ್ತೆ. ಇಲ್ಲಾಂದರೆ ಕೆಲವು ಟೈಮ್ ನೀವು 2 ವರ್ಷದಲ್ಲಿ ನೀವು ನೋಡಿ ಬೇಕಾದ್ರೆ ಪ್ಯಾಕೆಟ್ ಬೀಜ ಬೇರುಗಳೆಲ್ಲ ಒಳಗಡೆ ಸುತ್ಕೊಂಡಿರುತ್ತೆ, ಅದಕ್ಕೆ ಹೋಗೋಕ್ಕಾಗದೆ. ಸೊ ಅದು ಅಲ್ಲೇ ಆಲ್ರೆಡಿ ವೀಕ್ನೆಸ್ ಆಗಿಬಿಟ್ಟಿರುತ್ತೆ. ಇವಾಗ ಯಂಗೇಜಲ್ಲಿ ಗಿಡಗಳು ಬರೋದಕ್ಕೂ ಅದು ಸ್ವಲ್ಪ ಇದಾದಾಗ ಡಿಸ್ಟರ್ಬ್ ಆದಾಗ ಬರೋದಕ್ಕೂ ವ್ಯತ್ಯಾಸ ಇರುತ್ತೆ. ಸೊ ಇದನ್ನು ನಾನು ಹೇಳೋದು 1 ವರ್ಷದ ಗಿಡನ ನೀವು ಆದಷ್ಟು ಹಚ್ಚೋದು ಒಳ್ಳೆಯದು. ಅದು ಜೂನಿಗೆ ಸ್ಟಾರ್ಟಿಂಗಲ್ಲಿ ಮಾಡೋದು. ಯಾಕಂದರೆ ಇವಾಗ ಏನೋ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ, ಎಲ್ಲ ನರ್ಸರಿಗೆ ಹೋಗಬೇಕು, ಆ ಥರ ಪ್ಲ್ಯಾನ್ ಇರಬಾರ್ದು. ಒಂದು ಪ್ಲ್ಯಾಂಟೇಷನ್ ಕ್ರಾಪ್ ಮಾಡಬೇಕು ಅಂದರೆ 1 ವರ್ಷ ಮೊದಲೇ ತಯಾರಿ ಇರಬೇಕು. ಏನು ರೇಟಿಗೆ ನೀವು ಗಿಡ ಕೊಡ್ತಾ ಇವಾಗ ನಮಗೆ ಇವಾಗ ಮಾರ್ಕೆಟ್ ರೇಟ್ಗಿಂತ ನಮ್ಮ ಗಿಡ ಇವಾಗ ಅವ್ರು 20 ರೂಪಾಯಿ ಕೊಟ್ಟರೆ ನಾವು ಒಂದು 25 ರೂಪಾಯಿ ಅಂತ ಆಗಿರುತ್ತೆ. ಯಾಕಂದರೆ 5 ರೂಪಾಯಿ ಜಾಸ್ತಿ. ನಾವು ಮತ್ತೆ ಯಾವುದೇ ರಾಸಾಯನಿಕ ಹಾಕಿ ಮಣ್ಣನ್ನು ಒಳ್ಳೆ ಮಣ್ಣು ಹಾಕಿರ್ತೀವಿ, ಮತ್ತು ಕುರಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಆ ಥರದ್ದು ಹಾಕಿ ಅದನ್ನು ಬೆಳೆಸಿರ್ತೀವಿ. ನೀವು ಅದನ್ನು ತೊಗೊಂಡಾಗ ಅಲ್ಲಿ ಹಚ್ಚಿದ್ರೂ ಕೂಡ ಅದಕ್ಕೆ ಡಿಸ್ಟರ್ಬ್ ಆಗಬಾರ್ದು, ಆ ಥರ ಮಾಡಿರ್ತೀವಿ. ನಮ್ಮ ಗಿಡಗಳು ನೋಡಿದಿರಲ್ಲ, ಅದೇ ಥರ ಗಿಡಗಳನ್ನೇ ಮಾಡ್ತೀವಿ. ಅದು ಯಾರೋ ರೈತರು ಹೇಳಿ ಅವ್ರಿಗೆ ಬೇಕು ಅಂದ್ರೆ ಮಾತ್ರ ಮಾಡಿಕೊಡ್ತೀವಿ, ಇಲ್ಲ ಸೀಡ್ಸ್ ಬೇಕಾದ್ರೂ ಕೊಡ್ತೀವಿ. ಇದೆಲ್ಲ ಮೊದಲೇ ಬುಕ್ಕಿಂಗ್ ಆಗಿದ್ದು ಅಥವಾ ಯಾವ ಥರ ಇದು? ಇವ್ರು ಮೊದಲೇ ಬುಕ್ ಮಾಡಿರ್ತಾರೆ. ಅಂದರೆ ನಮ್ಮ ಬೆಳೆ ನೋಡಿ, ನಮ್ಮ ಕೃಷಿ ನೋಡಿ ಖುಷಿ ಆದವರು ಆ ಥರ ನಮ್ಗೆ ಇಷ್ಟು ಗಿಡ ಬೇಕು ಅಂತ ಹೇಳ್ತಾರೆ. ನಾನು ಮ್ಯಾಕ್ಸಿಮಮ್ ಈ ವರ್ಷದಿಂದ ಶೇಡ್ ನೆಟ್ ಮಾಡ್ತಾಯಿದ್ದೀನಿ. ಶೇಡ್ ನೆಟ್ ಮಾಡಿ ಅವ್ರ ಬೇಡಿಕೆ ಇದ್ದರೆ ಮಾಡಿಕೊಡ್ತೀನಿ. ಇವಾಗ ನಾವು ಸುಮ್ಮನೆ ಆ ಥರ ಮಾಮೂಲಿ ಕಂಬ ಹಾಕಿ ಆ ಥರ ಮಾಡ್ತಾಯಿದ್ದೀವಿ. ಈಗ ಸ್ವಲ್ಪ ವೈಜ್ಞಾನಿಕವಾಗಿ ಫಾಗರ್ ಗಿಗಾರ ಹಾಕಿ ಎಲ್ಲ ಮಾಡೋಣ ಅಂತೇಳಿ ಹೊಸ್ದಾಗಿ ಮಾಡ್ತಾಯಿದ್ದೀವಿ. ಈಗ ಇಲ್ಲಿ ನಮ್ಮ ತೋಟದ ಪಕ್ಕದ್ದೇ ತೋಟ ನೋಡಿ. ಈಗ ಈ ವರ್ಷ ಎಲ್ಲ ಕೊಳೆ ಬಂದಿದೆ, ಇಳುವರಿ ಏನೂ ಇಲ್ಲ. ಇದಕ್ಕೂ ನಮ್ಗೆ ಇಲ್ಲೇ ಹತ್ತಿರ ಗೊತ್ತಾಗುತ್ತೆ. ಮತ್ತು ಈ ತೋಟಕ್ಕೆ ಔಷಧಿ ಹೊಡೆಯೋದು ಪಕ್ಕದವ್ರು ಹೊಡೆದಿಲ್ಲ ಅಂದರೂ ಕೂಡ ನಮ್ಮ ತೋಟಕ್ಕೆ ಬರಲ್ಲ, ನಾವು ಹೊಡೆದ್ರೆ. ಸೊ ನಿಮ್ಗೆ ಇಲ್ಲೇ ಪ್ರಾಕ್ಟಿಕಲಾಗಿ ಗೊತ್ತಾಗುತ್ತೆ. ಮತ್ತು ಇಳುವರಿ ನೋಡಿ, ನಮ್ಮದಲ್ಲೇ ಅವ್ರದಲ್ಲೇ ಇಳುವರಿ ನೋಡಿ. ಭಾಳ ಚೆನ್ನಾಗಿದೆ. ಹಾಂ, ಮತ್ತು ಇಷ್ಟು ಅಡಿಕೆ ಹಿಡಿದ ಕೊಳೆ ಬರಲೇಬೇಕು ಅವ್ರ ತೋಟದಿಂದ. ಒಂದು ಇದು ಕೂಡ ಬರಲ್ಲ ಈ ಕಡೆಗೆ. ಸೊ ಒಟ್ಟಾರೆ ಏನಂದರೆ ಕೃಷಿನ ನಮ್ಮ ಕೃಷಿ ನಾವು ಮಾಡಬೇಕು. ಬೇರೆಯವ್ರ ಕೃಷಿ ಮಾಡಿಲ್ಲ ಅವ್ರದ್ದು ನಮ್ಮ ತಪ್ಪು ಸರಿ ಏನಿಲ್ಲ. ನಮ್ಮ ಕೃಷಿ ಸರಿ ಇದ್ರೆ ಸರಿ ಇದೆ. ಮುಂಜಾಗ್ರತೆ ಎಷ್ಟು ತಗೊಳ್ತೀವೋ ಅಷ್ಟು ಒಳ್ಳೆಯದು, ತುಂಬ ಒಳ್ಳೆಯದು. ಅದ್ರ ಮೇಲೆ ಪ್ರಾಫಿಟ್ ಜಾಸ್ತಿ ಬರೋದು. ಇವಾಗ ನೀವು ಈಗ ಪಕ್ಕದ ತೋಟ ನೋಡ್ತೀರಿ, ಈಗ ಅದರಲ್ಲಿ ಒಂದು 5-6 kg ಅಡಿಕೆ ಇರಲ್ಲ. ಈಗ 20-30 kg ಇಲ್ಲಿ ಅಡಿಕೆ ಬಂದರೆ ಆ್ಯಕ್ಚುಲಿ ನಮ್ಗೆ ಪ್ರಾಫಿಟ್ ಆಯ್ತಲ್ಲ. ಈಗ ಅವ್ರಿಗೆ ಏನಾಗುತ್ತೆ, ಅವನಿಗೆ ಖರ್ಚು ಮಾಡಿರ್ತಾನೆ, ಪ್ರಾಫಿಟ್ ಇರಲ್ಲ, ಅವ್ನು ಲಾಸ್ ಅಂತಾನೆ. ಸೊ ಅಗ್ರಿಕಲ್ಚರ್ ಹೇಗಂದರೆ ಯಾರು ಇನ್ವೆಸ್ಟ್ ಮಾಡಿ ತೆಗಿರ್ತಾರೋ, ಇನ್ವೆಸ್ಟ್ ಮಾಡಿ ಮತ್ತೆ ಮೇಂಟೈನ್ ಮಾಡಬೇಕು, ನೋಡ್ಕೋಬೇಕು, ಅದ್ರ ಕಡೆ ಗಮನ ಕೊಡಬೇಕು. ಈಗ ಬರೀ ಇನ್ವೆಸ್ಟ್ ಮಾಡಿಬಿಟ್ರೆ ಅದೇನಾಗಲ್ಲ. ಈಗ ರೋಗ ಬಾಧೆ ಆಗ್ಬೋದು, ಹೊಳೆ ಆಗ್ಬೋದು, ಇದನ್ನೆಲ್ಲ ಅದ್ರ ಕಡೆ ಗಮನ ಕೊಟ್ಟು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದ್ರೆ 100% ಲಾಭ ಬಂದೇ ಬರ್ತದೆ. ಇಲ್ಲೇ ಪ್ರಾಕ್ಟಿಕಲ್ ಆಗಿದೆಯಲ್ಲ. ಹೌದು, ಇಲ್ಲೇ ಪಕ್ಕದಲ್ಲೇ ಇದೆ ನೋಡಿ. ಇದಕ್ಕೂ ಬಹಳ ಡಿಫ್ರೆನ್ಸ್ ಇದೆ. ಗೊತ್ತಾ, ಇವಾಗ ನೀವು ತೋಟದಲ್ಲಿ ನಾವು ತೋಟ ಮಾಡಿದ್ದೀವಿ, ಜೌಗ್ ಜಾಸ್ತಿ ಇರುತ್ತೆ. ಈ ರೋಗಗಳು ಎಲೆ ಚುಕ್ಕಿ ರೋಗ ಆಗ್ಬೋದು, ಹಳದಿ ರೋಗ ಆಗ್ಬೋದು ಬರುತ್ತೆ. ಸೊ ಇದಕ್ಕೆ ನಾವು ಡ್ರೈನೇಜ್ ಸಿಸ್ಟಮ್ ಮಾಡಿದ್ವಿ ನೋಡಿ. ಇವಾಗ ಡಿಸೆಂಬರ್ ಹತ್ರ ಬಂತು. ಈ ಮೇಲ್ಗಡೆ ತೋಟ ನಿಮಗೆ ಅಷ್ಟು ಹೈಟಲ್ಲಿದೆ, ಅಲ್ಲಿದ್ದು ನೀರು ಇಲ್ಲಿ ಬರ್ತಾ ಇರೋದು ಈಗ ಡ್ರೈನೇಜಲ್ಲಿ. ನೋಡಿ ಈಗಲೂ ಕೂಡ ಆ ನೀರನ್ನು ಎಷ್ಟು ನೀರು ಹೊರಗೆ ಹಾಕುತ್ತೆ. ಅಂದರೆ ಈ ಭೂಮಿಯಲ್ಲಿ ಎಷ್ಟು ಜೌಗಿದೆ, ಆ ಜೌಗನ್ನು ಕಂಟ್ರೋಲ್ ಮಾಡಿದ್ರೆ ತೋಟ ಯಾವಾಗೂ ಹಸಿರ್ತದೆ. ಇದು ಕೆಳಗಡೆ ಮತ್ತೊಂದು ಡ್ರೈನೇಜ್ ಇದಿದೆ, ಈ ತೋಟಕ್ಕೆ ಸಪರೇಟ್ ಇದೆ. ಇದು ಅಷ್ಟು ಹೈಟಲ್ಲೂ ಅಷ್ಟಿರೋ ನೀರನ್ನು ಈಗಲೂ ತೆಗೆದಾಕ್ತಾ ಇದೆ ನೋಡಿ. ಇದು ಎಲ್ಲ ಹಕ್ಕಲು ಈ ಕಡೆ ತೋಟದಿಂದ ಬರ್ತಿರೋ ನೀರು, ಈ ಕೆಳಗಡೆ ತೋಟದ್ದು. ಆಕ್ಚುಲಿ ಈ ನೀರು ಮಳೆಗಾಲದಲ್ಲಿ ಇನ್ನೂ ಫುಲ್ಲು ಬರ್ತಾ ಇರುತ್ತೆ ನೀರು. ಅಂದ್ರೆ ಅಷ್ಟು ನೀರನ್ನು ಹೊರಗಾಗ್ತಾ ಇರುತ್ತೆ. ಮತ್ತೆ ಅಲ್ಲಿ ಭೂಮಿಯಲ್ಲಿ ಏನು ಈಗ ಜೌಗ್ ಏನಿದೆ ಅದು ಮಾತ್ರ ಇಷ್ಟು ಮಳೆಗಾಲದಲ್ಲಿ ಎಷ್ಟೇ ಮಳೆ ಬರಲಿ ಇಲ್ಲಿ ಮಾತ್ರ ಹನಿ ನೀರು ಬರುತ್ತೆ. ಅಂದ್ರೆ ಹನಿ ನೀರು ಬರುತ್ತೆ ಅಂದ್ರೆ ಅಲ್ಲಿರೋ ಭೂಮಿಯಲ್ಲಿರೋ ಸಾರನ ಅಲ್ಲೇ ಇಟ್ಕೊಂಡು ನೀರು ಮಾತ್ರ ವಾಪಸ್ ಫಿಲ್ಟರ್ ಆಗಿ ಬಂದಾಗ ಫಿಲ್ಟರ್ ನೀರು ಇದ್ದಂಗೆ ಇದೆ ನೋಡಿ. ಈಗ ಈ ನೀರನ್ನ ಕುಡಿಬೋದು. ಇದೆ ಅಷ್ಟು ನೋಡಿ ಎಷ್ಟು ಇದು ಇದೆ ನೀರು. ಒಂದು ಕಡ್ಡಿ ಒಂದು ಕೆಂಪು ಇದು ಸಮೇತ ಬರಲ್ಲ. ಸೊ ಹಾಗಾಗಿ ಫಿಲ್ಟರ್ ಸಿಸ್ಟಮ್ ಮಾಡಿ ಅಂಡರ್ಗ್ರೌಂಡ್ ಡ್ರೈನೇಜ್ ಮಾಡಿದರೆ ತುಂಬ ಒಳ್ಳೆಯದು. ರೈತರಿಗಂತೂ ಇದು 100%. ಅದು ಮಲೆನಾಡು ರೈತರಿಗಂತೂ 100ಕ್ಕೆ 100 ಬೇಕಿದ್ದು. ಇದನ್ನು ಅಳವಡಿಸ್ಕೊಂಡ್ರೆ ಗ್ಯಾರಂಟಿ ನಮ್ಮ ಆದಾಯಕ್ಕೆ ಇದು ಒಂದು ಕಾರಣನೇ. ಅಂದರೆ ಅದು ಒಂದು ಕಾರಣನೇ. ಸೊ ಹಾಗಾಗಿ ಈ ಸಿಸ್ಟಮ್ ಎಲ್ಲ ಮಾಡ್ಕೋಬೇಕಾಗುತ್ತೆ.
ನಮಗೆ ಇಷ್ಟೊತ್ತು ಈ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ನಿಮಗೆ ನಮ್ಮ ವೀಕ್ಷಕರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳು. ನಿಮಗೂ ಕೂಡ ನಮಸ್ತೆ. ನಮ್ಗೆ ಇಷ್ಟೆಲ್ಲ ವಿಷಯಗಳು ಕೇಳಿ ಒಂದಿಷ್ಟು ಜನ ರೈತರಿಗೆ ತಲುಪ್ಸೋಂಗೆ ಮಾಡಿದ್ದೀರಿ. ಸೊ ಅದು ರೈತರಿಗೆ ತಲುಪಬೇಕು, ಯಾಕಂದರೆ ಒಬ್ಬೊಬ್ರು ಒಂದೊಂದು ಸೇವೆ ಮಾಡ್ತಾರೆ. ಇವಾಗ ನಾವೇನಂದರೆ ಅಟ್ಲೀಸ್ಟು ಇವಾಗ ಈ ರೈತರು ಒಬ್ಬರು ಒಂದು 10 ಜನ ರೈತರು ಚೆನ್ನಾಗಾದರೆ ಅವರು ಇನ್ನು 10 ಜನ ಕೇಳ್ತಾರೆ. ಸೊ ಈ ಅಗ್ರಿಕಲ್ಚರು ಏನು ಪ್ರಾಫಿಟ್ ಅನ್ನೋದು ಆದರೆ ದೇಶನೂ ಒಬ್ಬರು ಶ್ರೀಮಂತ ಆಗಿ, ರಾಜ್ಯ ಶ್ರೀಮಂತ ಆಗಿ, ಆಮೇಲೆ ದೇಶ ಶ್ರೀಮಂತರಾಗುತ್ತೆ.